ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೀನ್ನಲ್ಲಿ ಮೋನಿಕಾ ಬೆರಳುಗಳಿಗೆ ನೈಲ್ ಪಾಲಿಶ್ ಹಚ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಗೌರಿ ಆಗ್ಲೂ ಓಪನ್ ಮಾಡ್ಕೊಂಡು ಫಾಸ್ಟಾಗಿ ಬಂದು ಮೋನಿಕಾ ಹತ್ರ ನಿಂತ್ಕೊತಾಳೆ. ಆಗ ಮೋನಿಕಾ ಹೇಳ್ತಾಳೆ, ಏ ಗೌರಿ, ನೀ ಕಾಮನ್ ಸೆನ್ಸ್ ಇಲ್ವಾ? ಒಳಗಡೆ ಬರೋಕ್ಕೆ ಮುಂಚೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋದು ಗೊತ್ತಾಗಲ್ವಾ? ಅಂದಾಗ ಗೌರಿ, ನೀನು ಬಂದಿದ್ದು ಡೋರ್ ನಾಕ್ ಮಾಡಿ ಅಲ್ವಾ ಅಂತ ಹೇಳಿದಾಗ ಮೋನಿಕಾ, ಇದನ್ನ ಹೇಳಕ್ ಬಂದ್ಯಾ ಅಂತ ಹೇಳಿದಾಗ ಗೌರಿ, ನಿನಗೆ ಏನೇ ಹೇಳಿದ್ರು ನಿನ್ನ ತಲೆಗೆ ಹೋಗಲ್ಲ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ರಾಣಿ ಥರ ಕೂತಿದ್ಯಲ್ಲ, ಅಲ್ಲಿ ಮನೆ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿನಗೆ ಗೊತ್ತಾ? ಅಂದಾಗ ಮೋನಿಕಾ, ಮದುವೆ ಆದಮೇಲೆ ನನ್ನ ಗಂಡನ ಮನೆನೇ ನನ್ನ ಮನೆ ಅಂದಮೇಲೆ ಈ ಮನೆ ಪರಿಸ್ಥಿತಿ ಗೊತ್ತಾದರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿದಾಗ ಗೌರಿ, ಛೇ ಎಂತ ಜನ್ಮನೇ ನಿಂದು. ಆ ಅನಿಕೇತು ನಿನ್ನ ಮೋಸ ಮಾಡಿ ಮದುವೆ ಆದ, ಆದರೆ ನೀನು ಈ ಮನೆಗೆ ಎಂತ ಮೋಸ ಮಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನಗೆ ಅಂತ ಹೇಳಿದಾಗ ಮೋನಿಕಾ, ನಾನೇನೇ ಮಾಡಿದ್ದೀನಿ ಅಂತ ಹೇಳಿದಾಗ ಗೌರಿ, ಬಸ್ರಿ ಅನ್ನೋ ದೊಡ್ಡ ಸುಳ್ಳು, ನೀನು ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ಮನೆಗೆ ಗೊತ್ತಾದ್ರೆ ಆ ನಿಮಿಷನೇ ನಿನ್ನನ್ನು ಕತ್ತಿಡ್ದು ಆಚೆ ಹಾಕ್ತಾರೆ, ನಿನ್ನ ಮನೆಯಲ್ಲಿ ಇರೋಕ್ಕೆ ಬಿಡ್ತಾರಾ? ಅಂದಾಗ ಮೋನಿಕಾ, ಸೋ ವಾಟ್, ಅವ್ರು ನನ್ನನ್ನು ಆಚೆಗೆ ಹಾಕಿದ್ರೆ ನಿನಗೇನು ಪ್ರಾಬ್ಲಮ್ಮು? ನೀನು ಯಾಕೆ ಮಧ್ಯೆ ಬರ್ತಿದ್ಯಾ ಅಂತ ಹೇಳಿದಾಗ ಗೌರಿ, ಇಲ್ಲಿ ನಿನ್ನೊಬ್ಳು ಪ್ರಾಬ್ಲಮ್ ಅಲ್ಲ, ಇದು ಮನೆ ಪ್ರಾಬ್ಲಮ್ಮು. ನೀನು ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ಗೊತ್ತಾದರೆ ಗೌರಿ ಹಾಗೆ ಅವರಮ್ಮ ಸತ್ಯ ಮುಚ್ಚಿಟ್ಟು ಮನೆ ಸೊಸೆಯಾಗಿ ತಳ್ಳಿದ್ರು ಅಂತ ಇಡೀ ಮನೆಯವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಿನ್ನ ವಿಕೃತ ಆಟಕ್ಕೆ ನಮ್ಮ ತಲೆ ಕೂಡ ತಗ್ಗುತ್ತೆ ಅಂತ ಹೇಳಿದಾಗ ಮೋನಿಕಾ, ಲೇ ಗೌರಿ, ಅದು ನಿನ್ನ ಪ್ರಾಬ್ಲಮ್ಮು, ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಗೌರಿ, ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ನಿನಗೆ? ಇಷ್ಟಕ್ಕೂ ಇವಾಗ ಅಮ್ಮನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾ ನಿನಗೆ? ನೀನು ಬಸ್ರಿ ಆಗಿದೆಯಾ, ಸಂಪ್ರದಾಯದ ಪ್ರಕಾರ ನಿನಗೆ ಉಡುಗೊರೆ ಕೊಡಬೇಕು, ಸೀರೆ ಬಳೆ ಕೊಡಬೇಕು ಅಂತ ಆ ಕಡೆ ಆ ಜೀವ ಒದ್ದಾಡ್ತಾ ಇದೆ. ಸಾಲ ಮಾಡಕ್ ನಿಂತಿದ್ದಾರೆ. ನಿನ್ನ ಸುಳ್ಳು ನಾಟಕಕ್ಕಾಗಿ ಎತ್ತ ತಾಯಿನ ಯಾಕೆ ಕಷ್ಟಕ್ಕೆ ಸಿಲುಕಿಸ್ತಾ ಇದೆಯಾ? ಮನೆ ಬೇರೆ ಈಗ ಕೈ ತಪ್ಪಿ ಹೋಗೋ ಹಾಗಿದೆ. ಆಗ ಮೋನಿಕಾ, ಏ ನಿಲ್ಸೆ ಸಾಕು ನಿನ್ನ ಸೀರಿಯಲ್ ಡೈಲಾಗ್ನ. ಅವ್ರು ತರೋಂಥ ಚೀಪ್ ಸೀರೆ ಉಡೋ ರೇಂಜು ನಂದಲ್ಲ. ದೀನ ಬಂದು ಮನೆಗೆ ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ. ಆ ಥರ ಚೀಫ್ ಗಿಫ್ಟ್ಸ್ ತಂದು ನನ್ನ ಮರ್ಯಾದೆ ಕಳಿಬೇಡ ಅಂತ ಹೋಗಿ ಖಡಕ್ಕಾಗಿ ಹೇಳು ಅಂತ ಹೇಳ್ತಾಳೆ. ಆಗ ಗೌರಿ, ಎತ್ತು ತಾಯಿ ಪ್ರೀತಿನ ಚೀಪ್ ಅಂತೀಯ? ನಿನ್ನ ಅಹಂಕಾರ ಆಕಾಶದಲ್ಲಿ ತೇಲಾಡ್ತಾ ಇರ್ಬೋದು, ಆದರೆ ನೀನು ನಿಂತಿರೋದು ಸುಳ್ಳು ಅನ್ನೋ ಗುಳ್ಳೆ ಮೇಲೆ. ಆ ಸುಳ್ಳಿನ ಗುಳ್ಳೆ ಹೊಡೆದಾಗ ನೀನು ನೇರವಾಗಿ ಬೀಳೋದು ಪಾತಾಳಕ್ಕೆ ಅಂತ ಹೇಳಿದಾಗ ಮೋನಿಕಾ, ಏಯ್ ಓವರ್ ಫಿಲಾಸಫಿ ಬೇಡ ಗೌರಿ, ನಿನ್ನ ಗಂಡನ್ನ, ನಿನ್ನ ಸಂಸಾರನ ನೀನು ನೋಡ್ಕೊ, ನನ್ನ ಬಸ್ರು ವಿಚಾರನ ನಾನು ನೋಡ್ಕೊಳ್ತೀನಿ ಅಂತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಂದಂಥ ಕೆಲಸದಾಕೆ, ವಿವೇಕಪ್ಪ, ನೀವು ಇವತ್ತು ನನ್ನ ಮಕ್ಕಳಿಗೆ ಸ್ಕೂಲ್ ಕಟ್ಟೋಕ್ಕೆ ಫೀಸಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ನಾಳೆನೇ ಕಡೆ ದಿನ ಅಂತೆ, ಅದಕ್ಕೆ ಅಂತೇಳಿ ರಾಗ ಹೇಳಿದಾಗ ಗೌರಿ ಏನೋ ಯೋಚನೆ ಮಾಡಿಕೊಂಡು ಮೇಲಿಂದ ನಡ್ಕೊಂಬರ್ತಾ ಇರ್ತಾಳೆ ಮೆಟ್ಲಿಂದ. ಆಗ ವಿವೇಕ್ ನೋಡಿಬಿಟ್ಟು, ಪುಣ್ಯವತಿ ಬಾಯಿಲಿ, ನಾನು ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡಿಟ್ಟಿದ್ನಲ್ಲ ಕಬೋರ್ಡಲ್ಲಿ, ಅದೇ ನೀನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ, ಅದು ನನಗೋಸ್ಕರನ ಅಂತ ಗೌರಿ ಕೇಳಿದಾಗ, ಬೇಕಾದರೆ ನೀನು ಯೂಸ್ ಮಾಡ್ಕೋಬೋದು, ಆದರೆ ಶೋಭಕ್ಕಂಗೆ ಒಂದು 20,000 ತಂದ್ಕೊಡು ಅದರಲ್ಲಿ ಅಂತ ಹೇಳ್ತಾನೆ. ಆಗ ಗೌರಿ, ಸರಿ ಆಯಿತು ಬನ್ನಿ ಶೋಭಕ್ಕ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಕರ್ಕೊಂಡು ಹೋಗಿ 20,000 ದುಡ್ಡು ಕೊಡ್ತಾಳೆ. ಥ್ಯಾಂಕ್ಸ್ ಅಮ್ಮವ್ರೆ ಅಂತಂದಾಗ ಗೌರಿ, ನನಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಿವೇಕ್ ಸರ್ಗೆ, ಅವರಲ್ವಾ ದುಡ್ಡು ಕೊಟ್ಟಿದ್ದು ಅಂತ ಹೇಳಿದಾಗ, ಹೌದು ವಿವೇಕಪ್ಪ ಹಾಗೇನೆ ಎಲ್ಲರ ಕಷ್ಟಕ್ಕೂ ಆಗ್ತಾರೆ, ಯಾರೇನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಾಳೆ. ಸರಿ, ಆ ಕೆಲಸದಕ್ಕೆ ದುಡ್ಡಿಸ್ಕೊಂಡು ಹೋದ ನಂತರ ಗೌರಿ ನೆನಪಿಸ್ಕೊತಾಳೆ, ಈ ಕಾಂತಮ್ಮ ಮಗಳು ಮದುವೆಗೆ ಅಂತ 25 ಲಕ್ಷ ತಗೊಂಡಿದ್ದು, ಜೊತೆಗೆ ಅಸಲು 1 ಪೈಸಾ ಬಂದಿಲ್ಲ, ಬಡ್ಡಿನ ನೆನ್ನೆನೆ ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಬಂದಿಲ್ಲ, ಎಲ್ಲಿ ಪೈಸೆ, 5,000 ಇದೆ ಇದರಲ್ಲಿ, ಬಡ್ಡಿಗೆ ಇನ್ನೂ ಬಾಕಿ ಇದೆ, ಇದರಲ್ಲಿ ಬಡ್ಡಿಗೆ ಜಮಾ ಹಾಕೊಳ್ತೇನೆ, ಮಿಕ್ಕಿದ ಬಡ್ಡಿನ ನಾಳೆ ಸಂಜೆ ಒಳಗಡೆ ತಂದು ಕಟ್ಟಿ, 50,000 50,000 ಅಂತ ಹೇಳ್ತಾನೆ. ಅದನ್ನು ನೆನಪಿಸ್ಕೊತಾ ಇರ್ತಾರೆ ಗೌರಿ. ಜೊತೆಗೆ ವಿವೇಕ್ ಹೇಳಿದ್ದು ಕೂಡ, ನಿನಗೆ ಬೇಕು ಅಂದರೆ ನೀನು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ನ ನೆನಪಿಸ್ಕೊಂಡು ಗೌರಿ, ಛೇ ನಾನೇನು ಮಾಡ್ತಾ ಇದ್ದೀನಿ, ಒಂದು ಸಾಲ ತೀರ್ಸೋಕ್ಕೆ ಅತ್ತೆ ಮನೆಯಲ್ಲಿರೋ ದುಡ್ಡನ್ನ ತಗೊಳ್ಬೋದಾ? ಇದು ಮಹಾಪಾಪ, ಇದು 2 ಮನೆಗಳನ್ನ ಹತ್ರ ಮಾಡಲ್ಲ, ಬದಲಾಗಿ ಶಾಶ್ವತವಾಗಿ ದೂರ ಮಾಡುತ್ತೆ. ಇಲ್ಲ, ಈ ದುಡ್ಡನ್ನ ನಾನು ಮುಟ್ಬಾರ್ದು, ಆದರೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಹೇಗೆ ಸಹಾಯ ಮಾಡಲಿ ಅಂತ ಅಂದ್ಕೊಳ್ಳೋ ಟೈಮಿಗೆ ವಿವೇಕ್ ಬರ್ತಾನೆ. ಅಲ್ಲಿಗೆ ಬಂದು, ಏನು ಯೋಚನೆ ಮಾಡ್ತಾ ಇದೀಯಾ, ಒಬ್ಬಕ್ಕಂಗೆ ಕೊಟ್ಟಿದ್ದ ದುಡ್ಡು ಇಡಿಸ್ಲಿಲ್ವಾ ನಿನಗೆ ಅಂತ ಕೇಳ್ತಾನೆ. ಆಗ ಗೌರಿ, ಇಲ್ಲ, ದುಡ್ಡು ಅನ್ನೋದು ಒಂದು ಮಹಾಶಕ್ತಿ, ಅದು ಒಂದು ಕಡೆ ನಿಂತ ನೀರಾಗಬಾರ್ದು, ಅದು ನದಿ ಥರ ಹರಿದು ಒಂದಷ್ಟು ಜನರಿಗೆ ಆಸರೆ ಆಗಬೇಕು, ಉಪಯೋಗ ಆಗಬೇಕು. ಆ ಪುಣ್ಯದ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಅಂದಾಗ ನನಗೆ ಯಾಕೆ ತಪ್ಪನ್ಸುತ್ತೆ ಹೇಳಿ? ದುಡ್ಡಿನ ಶ್ರೀಮಂತಿಕೆ ಇರೋಂಥ ಎಲ್ರಿಗೂ ಹೃದಯ ಶ್ರೀಮಂತಿಕೆ ಅನ್ನೋದು ಇರಲ್ಲ ಅಂತ ಹೇಳಿದಾಗ ವಿವೇಕು, ನನಗಿದೆ ಅಂತ ಹೇಳ್ತೀಯಾ ಅಂದಾಗ ಗೌರಿ, ನೀವ್ಯಾಕೆ ಇಲ್ಲ ಅಂತ ಅಂದಿದ್ರೆ ಕಷ್ಟದಲ್ಲಿರೋರಿಗೆ ಹಾಗೇನೆ ಮಕ್ಕಳ ಎಜುಕೇಷನ್ಗೆ ದುಡ್ಡು ಕೊಡ್ತಾ ಇದ್ರಿ ಅಂದಾಗ, ಶ್ರೀಮಂತಿಕೆಯ ದುರಹಂಕಾರ ಇಲ್ದಲೆ ನನಗೂ ಒಂದಷ್ಟು ಒಳ್ಳೆ ಗುಣಗಳಿದೆ ಅನ್ನೋದು ಒಪ್ಕೊಂಡಿಯಲ್ಲ ಅಂತ ಹೇಳಿದಾಗ, ಒಳ್ಳೇದನ್ನ ಒಳ್ಳೇದು ಅಂತಾನೆ ಒಪ್ಕೋಬೇಕಲ್ವಾ ಅಂತ ಹೇಳಿದಾಗ ವಿವೇಕು, ಮತ್ತೆ ಒಳ್ಳೇದು ಅಂತ ಇದ್ಮೇಲೆ ನಿನ್ನ ಮುಖದಲ್ಲಿ ಯಾಕೆ ಆ ಒಂದು
ಸಂತೋಷ ಅನ್ನೋದೇ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಗೌರಿ ಮನದಲ್ಲಿರೋ ಎಲ್ಲ ಭಾವನೆಗಳಿಗೆ ಮಾತನ್ನ ಕೊಡ್ಲಿಕ್ಕಾಗಲ್ಲ. ಜೀವನನೇ ಹಾಗಲ್ವಾ, ತುಂಬ ಹರಿಯೋ ನದಿ ಮಧ್ಯೆ ನಿಂತಿರ್ತೀವಿ. ಅಕ್ಕಪಕ್ಕ ಕಣ್ ಹಾಯಿಸಿದಷ್ಟು ನೀರಿದೆ, ಆದರೆ ದಡದಲ್ಲಿ ಪ್ರಾಣ ಬಿಡ್ತಾ ಇರೋ ನನ್ನವ್ರಿಗೆ ಒಂದು ಗುಡ್ಕು ನೀರು ಕೊಡೋದಕ್ಕೂ ಆಗೋದಿಲ್ಲ. ಅದೇ ನನ್ನ ಪರಿಸ್ಥಿತಿ ಅಂದಾಗ ವಿವೇಕು, ನದಿ ಬಾಯಾರಿಕೆ ಏನು ಹೇಳ್ತಾ ಇದೆಯಾ, ಅರ್ಥ ಆಗೋ ಥರ ಹೇಳು ಅಂತ ಹೇಳಿದಾಗ ಗೌರಿ, ಕೆಲವು ವಿಚಾರಗಳು ಅರ್ಥ ಆಗ್ದಲೇ ಇರೋದೇ ಒಳ್ಳೇದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಮೋನಿಕಾ ವೆಯ್ಟ್ ಮಾಡ್ತಾ ಇರ್ತಾಳೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು. ಅಲ್ಲಿಗೆ ಅನಿಕೇತ್ ಬಂದ್ಬಿಟ್ಟು ದೂರದಲ್ಲೇ ನಿಂತ್ಕೊಂಡು, ಏನಿದೆವಳು ಹೀಗೆ ಓಡಾಡ್ತಾ ಇದ್ದಾಳಲ್ಲ, ಪಕ್ಕ ನನ್ನ ಜೊತೆ ಜಗಳ ಆಡೋಕ್ಕೆ ಸ್ಕೆಚ್ ಹಾಕೊಂಡು ನಿಂತಿರೋ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮೋನಿಕಾ ಹತ್ರ ಹೋಗ್ಬಿಟ್ಟು, ಏನು ಮೋನಿಕಾ ಹೀಗೆ ನಿಂತ್ಕೊಂಡಿದ್ಯಾ, ನನ್ನ ಹತ್ರ ಜಗಳ ಆಡ್ಲಿಕ್ಕಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಮೋನಿಕಾ, ಇಟ್ಸ್ ಟೂ ಬ್ಯಾಡ್ ಅನಿಕೇತ್, ನಾನು ನಿಂತಿರೋದು ಏನೋ ಒಂದು ಆರ್ಡ್ರ್ ಮಾಡಿದ್ದೆ, ಸೊ ಕೊರಿಯರ್ ಬಾಯ್ಗೋಸ್ಕರ ಅಡ್ರೆಸ್ ಮಿಸ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಏನು ಆರ್ಡ್ರ್ ಮಾಡಿದ್ದೆ ಅಂತ ಕೇಳಿದಾಗ ನೋಡಿ ಇಲ್ಲಿ ಅಂತ ತೋರಿಸಿದಾಗ ಅದರಲ್ಲಿ ಶಾರ್ಟ್ ಡ್ರೆಸ್ ಇರುತ್ತೆ. ಅದನ್ನು ನೋಡಿ ಅನಿಕೇತು, ವಾವ್, ಇನ್ನು ಮಗು ಹುಟ್ಟೋಕ್ಕೆ ಮುಂಚೆನೇ ಡ್ರೆಸ್ ಆರ್ಡ್ರ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ಮೋನಿಕಾ, ನಿನ್ನ ಕಣ್ಣೆಲ್ಲಾದ್ರೂ ಬಿಟ್ಬಿಟ್ಟು ಬಂದಿದ್ಯಾ, ಇದು ಮಕ್ಕಳು ಬಟ್ಟೆ ಥರ ಕಾಣಿಸ್ತಿದ್ಯಾ ಅಂತ ಹೇಳಿದಾಗ ಅನಿಕೇತ್, ಮತ್ತೆ ಇಷ್ಟೊಂದು ಚಿಕ್ಕ ಬಟ್ಟೆ ಇದೆ ಅಂತ ಕೇಳಿದಾಗ ಇದು ನನಗೇನೆ. ವಾಟ್, ನಿನಗ ಇಷ್ಟು ಚಿಕ್ಕ ಬಟ್ಟೆನ ನೀನು ಹಾಕೊಳ್ತೀಯಾ ಅಂತ ಕೇಳಿದಾಗ, ಇಲ್ಲ ನೀನು ಹಾಕೊಳ್ತೀಯಾ, ಇದು ಹಾಕ್ಕೊಂಡ್ರೆ ಮನೆಯಲ್ಲಿ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿದಾಗ, ಏನು ಪ್ರಾಬ್ಲಮ್ಮು, ಮಾಡೆಲ್ಸ್ ಎಲ್ಲ ಇದನ್ನೇ ಹಾಕ್ಕೊಳ್ಳೋದು, ಇದು ಪ್ಯಾಷನ್ ಅನಿಕೇತ್ ಅಂತ ಹೇಳಿದಾಗ ಅನಿಕೇತ್, ಓಹೋ ಇವಳು ಇದನ್ನೇನಾದರೂ ಹಾಕ್ಕೊಂಡ್ರೆ ಮನೆಯವರು ರೊಚ್ಚಿಗೆ ಹೇಳ್ತಾರೆ, ಹಾಗೆ ಈ ಮನೆಗೆ ತಕ್ಕನಾದ ಸೊಸೆ ನೀನಲ್ಲ ಅಂತ ಒದ್ದು ಆಚೆಗೆ ಹಾಕ್ತಾರೆ. ಅಪ್ಪ, ನನಗೆ ಇಂಥ ರಿಲೇಷನ್ಶಿಪ್ಪಿಂದ ಮುಕ್ತಿ ಸಿಗುತ್ತೆ ಅಪ್ಪ, ಒಳ್ಳೆ ಪ್ಲ್ಯಾನ್ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮೋನಿಕಾ, ಹಲೋ ಅನಿಕೇತ್, ಏನು ಯೋಚನೆ ಮಾಡ್ತಾ ಇದೆಯಾ, ಯು ಆರ್ ರೈಟ್ ಮೋನಿಕಾ, ಮಾಡಲಿಂಗ್ ಅಂದರೆ ಬಿಕಿನಿ ಹಾಕೋ ಅಂತಂದ್ರೂ ಹಾಕ್ಕೊಳ್ಬೇಕು, ಯು ಆರ್ ವೆರಿ ಮಾಡ್ರನ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೋನಿಕಾ. ಆದರೆ ಒಂದೇ ಒಂದು ಕಂಡೀಷನು, ಇದಕ್ಕೆಲ್ಲ ನಾನು ಎನ್ಕರೇಜ್ ಮಾಡ್ತಾ ಇದ್ದೀನಿ ಅಂತ ಮನೆಯವ್ರಿಗೆ ಮಾತ್ರ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಡೋಂಟ್ ವರಿ ಅನಿಕೇತ್ ಅಂದಾಗೆ ನನಗೆ ಬಾಯಾರಿಕೆ ಆಗ್ತಾ ಇದೆ, ನಾನು ಒಳಗಡೆ ಹೋಗಿ ನೀರು ಕುಡಿಯೋದು ಬರ್ತೀನಿ, ಅಷ್ಟರೊಳಗಡೆ ಏನಾದರೂ ಪಾರ್ಸಲ್ ಬಂದರೆ ಕಲೆಕ್ಟ್ ಮಾಡ್ಕೊತ ಹೇಳ್ತಾಳೆ. ಆಗ ಅನಿಕೇತು, ಸರಿ ಆಯಿತು ಅಂತ ಹೇಳ್ತಾನೆ. ಹಾಗೆ ಕಾಲಲ್ಲಿ ಮಾತಾಡ್ಕೊಂಡು ನಿಂತಿರ್ತಾನೆ. ಅಷ್ಟರೊಳಗಡೆ ಆಶಾ ಬಾಗ್ಲಾಕ್ಲಿಕ್ಕೆ ಅಂತ ಬರ್ತಾಳೆ. ಅದೇ ಟೈಮಿಗೆ ಡೆಲಿವರಿ ಬಾಯ್ ಬಂದುಬಿಟ್ಟು ಮೇಡಮ್ ಕೊರಿಯರ್ ಅಂತ ಹೇಳ್ತಾನೆ. ಅದನ್ನು ಆಶಾ ರಿಸೀವ್ ಮಾಡ್ಕೊಳ್ತಾಳೆ. ತೊಗೊಂಡು ಹೋಗ್ಬೇಕಾದ್ರೆ, ಒಂದು ನಿಮಿಷ ಅತ್ತೆ, ಯಾರಿಗೆ ಪಾರ್ಸಲ್ ಬಂದಿದೆ ಅಂತ ನೋಡಿ ಅಂತ ಹೇಳಿದಾಗ ಮೋನಿಕಾಗೆ ಅಂತ ಹೇಳ್ತಾಳೆ ಆಶಾ. ಸರಿ ಇರು, ಹೇಗಿದ್ರು ಗರ್ಭಿಣಿ ಅಲ್ವಾ, ಏನು ಆರ್ಡ್ರ್ ಮಾಡಿದ್ದಾಳೆ ಅಂತ ನಾನು ನೋಡ್ತೀನಿ ಅಂತೇಳಿ ಓಪನ್ ಮಾಡಲಿಕ್ಕೆ ಅಂತ ಹೋಗ್ತಾಳೆ. ಅತ್ತೆ, ಅದು ಅವಳ ಪರ್ಸ್ನಲ್ ಆರ್ಡರ್ ಅಂತ ಹೇಳ್ತಾನೆ. ಆಗ ಆಶಾ, ಅಯ್ಯೋ ನಾನು ಯಾಕೋ ಓಪನ್ ಮಾಡಲಿ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಕೊರಿಯರ್ನ ಅವನ ಕೈಗೆ ಕೊಡ್ತಾಳೆ. ಆಗ ಅನಿಕೇತ್, ಪರವಾಗಿಲ್ಲ ಅತ್ತೆ, ಓಪನ್ ಮಾಡಿ ನೋಡಿ ಅಂತ ಹೇಳಿದಾಗ ಓಪನ್ ಮಾಡಲಿಕ್ಕೆ ಅಂತ ಆಶಾ ಹೋಗ್ತಾಳೆ. ಆವಾಗ ಕೊರಿಯರ್ದದು ಕೆಳಗಡೆ ಬಿದ್ದುಬಿಡುತ್ತೆ. ಅಷ್ಟೊತ್ತಿಗೆ ಮೋನಿಕಾ ಬಂದುಬಿಟ್ಟು, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಬೇರೆಯವ್ರ ಪರ್ಸ್ನಲ್ ಥಿಂಗ್ಸ್ನ ಓಪನ್ ಮಾಡಿ ನೋಡಬಾರ್ದು ಅಂತ ಹೇಳ್ತಾಳೆ. ಅಲ್ಲಿಂದ ಆ ಒಂದು ಕೊರಿಯರ್ ಬಂದಿದ್ದನ್ನ ಎತ್ಕೊಂಡು ಹೋಗ್ಬಿಡ್ತಾಳೆ ಪಾರ್ಸಲ್ನ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಪಿಂಕಿ ಹತ್ರ ಬಂದುಬಿಟ್ಟು, ನಾನು ಹೇಳಿ ಡಿಸೈನ್ ಸರಿ ಹೋಯ್ತಾ ಅಂತ ಕೇಳಿದಾಗ, ಹೌದು ಸರ್, ನೋಡಿ ಸರ್ ಹೀಗೆ ಮಾಡಿದ್ದೀವಿ ಅಂತ ಅಂದಾಗ ವಿವೇಕ್, ಆ ಡಿಸೈನ್ಸ್ ಇಷ್ಟ ಆಗಲ್ಲ, ನನಗೆ ಏನು ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ, ನಾನು ಇಷ್ಟಪಟ್ಟಂಗೆ ನನಗೆ ಡಿಸೈನ್ ಆಗಬೇಕು, ಇಲ್ಲ ಅಂತಂದರೆ ನಾಳೆ ಇಷ್ಟರೊಳಗಡೆ ನಿಮ್ಮ ಇಡೀ ಡಿಸೈನ್ ವಿಂಗ್ನೇ ಫೈರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಪಿಂಕಿ, ಏನಪ್ಪ ಮಾಡೋದು, ಇವ್ರಿಗೆ ಮೆಚ್ಚೋ ಅಂಥ ಡಿಸೈನ್ನ ಹೇಗಪ್ಪ ಮಾಡೋದು, ಅಂಥವ್ರು ಯಾರಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾ ಇರ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ವಿವೇಕ್ ಆಫೀಸ್ ಹತ್ರ ಬರ್ತಾಳೆ. ಆಗ ಸೆಕ್ಯೂರಿಟಿ, ಮೇಡಮ್ ಬನ್ನಿ ಒಳಗಡೆ, ವಿವೇಕ್ ಸರ್ ಚೇಂಬರಲ್ಲೇ ಇದ್ದಾರೆ ಅಂತ ಹೇಳಿದಾಗ, ಸಾರಿ ಸರ್, ನಾನು ಒಳಗಡೆ ಬರಲಿಕ್ಕಾಗಲ್ಲ, ನನಗೆ ಅವ್ರನ್ನ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ, ಅವರಿಗೆ ನಾನು ಬಂದಿರೋದು ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಆಗ ಸೆಕ್ಯೂರಿಟಿ, ಅಲ್ಲ ಮೇಡಮ್, ನೀವು ಬಂದಿರೋದು ಬಾಸಿಗೆ ಗೊತ್ತಾಗಿ ನೀವು ಇಲ್ಲೇ ನಿಂತಿರೋದು ನೋಡಿದ್ರೆ ನಮಗೆ ಬೈತಾರೆ ಮೇಡಮ್. ಆಗ ಗೌರಿ, ಅವ್ರು ಬೈಯಲ್ಲ ಬಿಡಿ, ನಾನು ಅವ್ರಿಗೆ ಹೇಳ್ತೀನಿ, ಇದು ಒಂಥರ ಅವ್ರಿಗೆ ಗೊತ್ತಾಗ್ದಲೇ ಇರೋ ಥರ ಕೊಡ್ತಾ ಇರೋ ಸರ್ಪ್ರೈಸ್ ವಿಸಿಟ್ ಅಂತ ಅಂದ್ಕೊಳ್ಳಿ. ನಾನಿಲ್ಲಿ ಬಂದಿರೋದು ಬೇರೆ ಒಂದು ಮುಖ್ಯವಾದ ಕೆಲಸಕ್ಕೆ. ನೀವೊಂದು ಕೆಲಸ ಮಾಡಿ, ಒಳಗಡೆ ಡಿಸೈನರ್ ಪಿಂಕಿ ಅಂತ ಇದ್ದಾರಲ್ಲ, ಅವ್ರನ್ನ ನಿಮ್ಮ ಬಾಸಿಗೆ ಗೊತ್ತಾಗ್ದಾಗೆ ಹೊರಗಡೆ ಬರ್ಲಿಕ್ಕೆ ಹೇಳಿ, ಅಷ್ಟು ಮಾಡಿ ಸಾಕು ಅಂತ ಹೇಳಿದಾಗ, ಸರಿ ಮೇಡಮ್, ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪಿಂಕಿನ ಕರ್ಕೊಂಬರ್ತಾನೆ. ಪಿಂಕಿ ಬಂದ್ಬಿಟ್ಟು, ಯಾಕೆ ಮೇಡಮ್ ಹೊರಗಡೆ ನಿಂತಿದ್ದೀರಾ, ಒಳಗೆ ಬನ್ನಿ ಅಂತ ಹೇಳಿದಾಗ ಗೌರಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋಣ ಅಂತ ಬಂದೆ, ಬಟ್ ಆದರೆ ಅದು ವಿಚಾರ ಯಾರಿಗೂ ಗೊತ್ತಾಗೋ ಆಗಿಲ್ಲ ಅಂದಾಗ ಪಿಂಕಿ, ಮ್ಯಾಮ್ ಆ್ಯಕ್ಚುಲಿ ನಾನೇ ನಿಮ್ಮನ್ನ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ ಅಂತ ಇದ್ದೆ, ಆದರೆ ನಿಮ್ಮ ನಂಬರು ನನ್ನ ಹತ್ರ ಇರಲಿಲ್ಲ ಮ್ಯಾಮ್, ನಾವು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮಲ್ಲಿದ್ದೀವಿ, ನಾಳೆಗೆ ಆ ಕನ್ವರ್ಟಬಲ್ ಡಿಸೈನ್ ಏನಾದ್ರೂ ರೆಡಿ ಆಗಲಿಲ್ಲ ಅಂತಂದರೆ ನಮ್ಮನ್ನೆಲ್ಲ ಫೈರ್ ಮಾಡಿಬಿಡ್ತಾರಂತೆ ಮೇಡಮ್, ದಯವಿಟ್ಟು ನನ್ನ ಟೀಮ್ನ ನೀವೇ ಕಾಪಾಡಬೇಕು ಮೇಡಮ್, ನಿಮ್ಮ ಹೆಲ್ಪ್ ನನಗೆ ಬೇಕು ಮೇಡಮ್ ಅಂದಾಗ ಗೌರಿ, ನೀವೇನು ಟೆನ್ಷನ್ ತೊಗೋಬೇಡಿ ಪಿಂಕಿ ಅವರೇ, ಆ ಕನ್ವರ್ಟಬಲ್ ಡಿಸೈನ್ನ ಪರ್ಫೆಕ್ಟಾಗಿ ನಾನೇ ಮಾಡ್ಕೊಳ್ತೀನಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ ಗೌರಿ, ಅದಕ್ಕೊಂದು ಕಂಡೀಷನ್ ಇದೆ ಅಂತ ಹೇಳಿದಾಗ, ಹೇಳಿ ಮೇಡಮ್ ಅಂತ ಪಿಂಕಿ ಹೇಳ್ತಾಳೆ. ಆದರೆ
ನಾನು ಮಾಡ್ತಿದ್ದೀನಿ ಅನ್ನೋದು ನಿಮ್ಮ ಬಾಸ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂದಾಗ ಪಿಂಕಿ ಆದರೆ ಮೇಡಮ್ ನೀವು ಅದ್ಭುತವಾಗಿ ಡಿಸೈನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾದರೆ ಬಾಸ್ಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿ ನಾನು ಅವತ್ತು ಡಿಸೈನ್ ಮಾಡಿದಾಗ ಕಣ್ಣೆತ್ತು ನೋಡ್ದಲೇ ಅರ್ಧಕ್ಕಿದ್ದು ಗೊತ್ತಾಗ್ಲಿಲ್ವಾ ಪಿಂಕಿ? ಕೆಲವೊಂದು ಸತ್ಯಗಳು ಸತ್ತಾಗೆ ಇರಬೇಕು, ಆವಾಗಲೇ ಸತ್ಯಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಅಂದಾಗ ಪಿಂಕಿ ಏನು ನಿಮ್ಮ ಕಂಡೀಷನ್ ಹೇಳಿ ಮೇಡಮ್ ಅಂತ ಹೇಳಿದಾಗ ಗೌರಿ ನೋಡಿ ಪಿಂಕಿ, ಆಫೀಸಿಗೆ ಬಂದು ನಾನು ವರ್ಕ್ ಮಾಡ್ಲಿಕ್ಕಾಗಲ್ಲ, ನಾನು ಮನೆಯಲ್ಲೇ ಡಿಸೈನ್ ಮಾಡಿ ಕಳಿಸ್ತೀನಿ, ಬಟ್ ಆದರೆ ಅದಕ್ಕೆ ನಾನು ಸಂಬಳ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂದಾಗ ಪಿಂಕಿ ಅಲ್ಲ ಮೇಡಮ್, ನೀವು ಕೋಟ್ಯಾಧಿಪತಿಯಾಗಿ ಸಂಬಳಕ್ಕೆ ಯಾಕೆ ಮ್ಯಾಮ್ ನಿರೀಕ್ಷೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನನ್ನ ಗಂಡ ಕೋಟ್ಯಾಧಿಪತಿ, ನಾನಲ್ಲ, ನನ್ನ ತವ್ರ ಮನೆ ತುಂಬ ಕಷ್ಟದಲ್ಲಿದೆ, ಅದಕ್ಕೆ ನಾನೇ ದುಡ್ದು ಸಹಾಯ ಮಾಡಬೇಕು ಅಂತಿದ್ದೀನಿ ಅಂದಾಗ ಸರಿ ಮೇಡಮ್ ಆಗಲಿ, ನಿಮ್ಮೆಲ್ಲ ಕಂಡೀಷನ್ಸ್ಗೂ ನನಗೆ ಒಪ್ಪಿಗೆ ಇದೆ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾಳೆ. ಸೊ ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.